ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು ನಿಮಗೆ ಇವತ್ತು ಯಾಕೆ ನಾನು ಇಷ್ಟು ಖುಷಿ ಇದ್ದೀನಿ ಅಂತ. ಸೊ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಖುಷಿ ಆಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ನೀವೇನಂತ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂವನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಆಗಿರ್ಬೋದು, ಕುಕಿಂಗ್ ಚಾನಲ್ ಇರೋರಿಗೆ ಆಗಿರ್ಬೋದು, ಈ ಪ್ರಾಡಕ್ಟ್ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದು ಯಾವ ಪ್ರಾಡಕ್ಟ್ ಅದು ಏನಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೊಸಬ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖಾಂತರ ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ನಾನಿವತ್ತು ಪ್ರಾಡಕ್ಟ್ ರಿವ್ಯೂ ಕೊಡ್ತೀನಿ ಅಂತ ಹೇಳಿದೆ. ಸೊ ಇದೇ ಆ ಒಂದು ಪ್ರಾಡಕ್ಟ್ ಆಗಿರುತ್ತೆ. ನೋಡ್ಬೋದು, ಸೆಲ್ಫಿ ಸ್ಟಿಕ್ಕನ್ನು ತರಿಸಿದ್ದೀನಿ ನಾನು. ಇದು ಟ್ರೈಫೋರ್ಡ್ ಆಗಿ ಯೂಸ್ ಮಾಡ್ಬೋದು ಅಥವಾ ಸೆಲ್ಫಿ ಸ್ಟಿಕ್ ಆಗೂ ಕೂಡ ಯೂಸ್ ಮಾಡ್ಬೋದು. ಎರಡಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದರ ರಿವ್ಯೂ ಕೊಡ್ತೀನಿ ನಾನು, ಯಾಕಂದರೆ ನಾನು ಕೂಡ ಯೂಸ್ ಮಾಡಿ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ನಿನ್ನೆ ಬಂದು ತಲುಪ್ತು ನನಗೆ, ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಬುಧವಾರ, ನಿಮಗೆ ನಾಳೆ ಸಿಗುತ್ತೆ ಇದರ ವಿಡಿಯೋ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಅಥವಾ ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ ಅವರು ಇದನ್ನು ಬೈ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಮಗೆ ಮೊಬೈಲ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಪೇಸ್ ಇದೆ. ಮಾಮೂಲಿ ಎಲ್ಲ ಟ್ರೈಫೋಡ್ಗಿಂತಲೂ ಈ ಒಂದು ಸೆಲ್ಫಿ ಟ್ರೈಫೋಡ್ ಏನಿದೆ ತುಂಬಾನೇ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಇಲ್ಲಿ ನಾನು ಮೊಬೈಲ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ. ಆನಂತರ ಇದಕ್ಕೆ ಸ್ಪೆಷಲ್ ಆಗಿ ರಿಂಗ್ ಲೈಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಲೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಇವಾಗ. ಓಕೆ ನೋಡಿ, ಎಷ್ಟೊಂದು ಬ್ರೈಟ್ ಆಗಿದೆ ಲೈಟ್ ಅಂತ ಹೇಳಿದ್ರೆ. ಇವಾಗ್ಲೂ ತರಿಸಿದಕ್ಕೂ ಒಂದು ಸಾರ್ಥಕತೆ ಅನ್ನಿಸ್ತು ನನಗೆ. ಅಷ್ಟೊಂದು ಖುಷಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಟೈಟಲಲ್ಲಿ ಹಾಕಿದ್ದೀನಿ ನಾನು, ತುಂಬ ಖುಷಿಯಾಗಿದ್ದೀನಿ ಅಂತ. ನನಗೆ ಈ ಥರ ಒಂದು ಸ್ಮಾರ್ಟಾಗಿ ಸೆಲ್ಫಿ ಸ್ಟಿಕ್ ಅಥವಾ ಡ್ರೈ ಫ್ರೂಟ್ ಬೇಕಾಗಿತ್ತು. ಸೊ ಒಳ್ಳೆ ಪ್ರಾಡಕ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದರೆ ತುಂಬ ಜಾಸ್ತಿ ಇತ್ತು ರೇಟ್. ಹಾಗಾಗಿ ನಾನು ಮೀಶೋನಲ್ಲಿ ಸರ್ಚ್ ಮಾಡಿದರೆ ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ತು ನನಗೆ. ನೋಡ್ಬೋದು, ಇಲ್ಲಿ ಲೈಟ್ ಇದೆ. ನೀವು ಆರಾಮಾಗಿ ಕುಕ್ ಆದರೂ ಮಾಡ್ಬೋದು. ಅಥವಾ ನೀವು ಸೆಲ್ಫಿ, ಕೆಲವೊಬ್ಬರಿಗೆ ಫೋಟೋ ಎಲ್ಲ ಹುಚ್ಚು ಜಾಸ್ತಿ ಇರುತ್ತೆ, ಫೋಟೋ ಎಲ್ಲ ತೆಗೆಸ್ಬೋದು. ಆವಾಗ ಬೇರೆಯವ್ರಿಗೆಲ್ಲ ಕರಿಬೇಕಾಗತ್ತೆ ಫೋಟೋ ತೆಗೀರಿ ಅಂತ. ಸೊ ಇದಿದ್ದರೆ ನಾವು ಆರಾಮಾಗಿ ನಮ್ಮ ಫೋಟೋಸ್ನ, ನಮ್ಮ ವಿಡಿಯೋಸ್ನ ನಾವೇ ನೋಡಿ ಈ ಥರ ತೆಗಿಬೋದು. ಸೊ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಲೈಟ್ ಫೋಕಸ್ ನೋಡ್ಬೋದು ನೀವು ಎಷ್ಟು ಲೈಟ್ ಫೋಕಸ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಗ್ಲೋ ಇನ್ನೂ ಹೆಚ್ಚುತ್ತಾ ಇದೆ ಇಲ್ಲಿ. ಚೆನ್ನಾಗಿದೆ ಅಲ್ವಾ? ಫಸ್ಟ್ ನಾನು ತೋರಿಸಿದ್ದು ಈ ಒಂದು ಫ್ಲ್ಯಾಶ್ ಲೈಟ್ದು. ಆನಂತರ ಇಲ್ಲಿ ಸೆಕೆಂಡ್ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ನಿಮಗೆ ಈ ಒಂದು ಲೆಂತ್ ಬಂದು 70 ಸೆಂಟಿಮೀಟರ್ ಇದೆ. ನೋಡ್ಬೋದು, ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ಈ ಥರ ಇಷ್ಟೊಂದು ಲೆಂತ್ಗೆ ಇದೆ. ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ, ಎಲ್ಲಿಯಾದರೂ ಆರಾಮಾಗಿ ಕುಂತ್ಕೊಂಡು ಊಟ ಮಾಡಬೇಕಾದ್ರೆ, ವ್ಲಾಗರ್ ಆಗಿದ್ದರೆ ಈ ಒಂದು ಏನಿದೆ ಸ್ಟಿಕ್ಕನ್ನು ಈ ಥರ ಮಾಡಿಬಿಟ್ಟು ಸ್ಟ್ಯಾಂಡ್ ಆಗಿ ನೀವು ಕೂಡ ಟ್ರೈಫೋಡ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಥರ. ಸೊ ನೆಲಕ್ಕಿಟ್ಟರೆ ಚೆನ್ನಾಗಿ ನಿಂದಿರುತ್ತೆ. ನಾನು ಇಲ್ಲಿ ಸೋಫಾದ ಮೇಲೆ ಇಡ್ತಾ ಇದ್ದೀನಿ, ಹಾಗಾಗಿ ಸರಿಯಾಗಿ ಕುಂತ್ಕೊಳ್ತಾ ಇಲ್ಲ. ನೋಡಿ ಈ ಥರ ಕೂಡ ಟ್ರೈಫೋಡ್ ಆಗಿ ಯೂಸ್ ಮಾಡ್ಬೋದು. ಇನ್ನು ಕುಕ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪನೇ ನೀವು ಇದನ್ನು ಡೌನ್ ಮಾಡಿ ನೀವು ಆರಾಮಾಗಿ ಈ ಥರ ನೋಡಿ, ಈ ಥರ ಗ್ಯಾಸ್ ಹತ್ರ ಇಟ್ಬಿಟ್ಟು ಕುಕ್ಕಿಂಗ್ ಕೂಡ ಮಾಡ್ಬೋದು. ನೋಡಿ ಈ ಥರ. ಹಾಗೆ ಇದು ಬಂದು ವೈರ್ಲೆಸ್ ಬ್ಲೂಟೂತ್ ಕನೆಕ್ಟರ್ ಇದೆ. ಸೊ ನೀವು ಇಲ್ಲಿ ಮೊಬೈಲಲ್ಲಿ ಏನು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ಇಲ್ಲೊಂದು ಬಟನ್ ಇದೆ ನೋಡ್ಬೋದು. ಸೊ ಈ ಬಟನನ್ನು ನೀವು ಈ ಥರ ಪ್ರೆಸ್ ಮಾಡಿಬಿಟ್ರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಹಾಗೆ ಫೋಟೋ ಕೂಡ ಕ್ಲಿಕ್ ಆಗುತ್ತೆ. ಇನ್ನು ನಿಮಗೆ ಇಲ್ಲಿ ಬ್ಲೂಟೂತ್ ಕನೆಕ್ಟರ್ನಲ್ಲಿ ಒಂದು ಬ್ಯಾಟ್ರಿನ ಕೊಟ್ಟಿರ್ತಾರೆ, ನಿಮಗೆ ಶೆಲ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ಇಲ್ಲಿ ರಿಮೂವ್ ಮಾಡಿದ್ದೀನಿ ನೋಡ್ಬೋದು.
ಈ ಒಂದು ಶೆಲ್ ಇದ್ರೊಳಗಡೆ ಇರುತ್ತೆ ಶೆಲ್, ನೀವು ತೆಗೆದು ನೋಡ್ಬೋದು. ಸೊ ಈ ಶೆಲ್ಲನ್ನು ತೆಗೆದುಬಿಟ್ಟು ನೀವು ಹಾಕಿಬಿಟ್ರೆ ಬ್ಲೂಟೂತ್ ಕೂಡ ವರ್ಕ್ ಆಗುತ್ತೆ. ಯಾವ ರೀತಿ ಇಲ್ಲಿ ಆನ್ ಮಾಡಬೇಕು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಎಷ್ಟೊಂದು ಸಿಂಪಲ್ಲಾಗಿ ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನು ಆಫ್ ಮಾಡ್ತೀನಿ ನಾನು. ಸೊ ಈ ವಿಡಿಯೋ ಬಂದುಬಿಟ್ಟು ನಿನ್ನೆ ಹಸ್ಬೆಂಡ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ರು, ಆವಾಗ ಮಾಡಿದ್ದೀನಿ. ಸೊ ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನು ತೆಗೆದಿದ್ದೀನಿ, ನಿಮಗೆ ಕೊನೆಯದಾಗಿ ಶೇರ್ ಮಾಡ್ತೀನಿ. ಸೊ ನಿಮಗೆ ಒಂದು ಹೇಳೋದನ್ನು ಮರ್ತಿದ್ದೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ನೀವು ಚಾರ್ಜರ್ ಇಲ್ಲಿ ಅಂದರೆ ಚಾರ್ಜ್ ಮಾಡ್ಬೋದು. ಅಂದರೆ ಫ್ಲ್ಯಾಶ್ ಲೈಟ್ ಯಾವಾಗ ಒಂದು ಸ್ವಲ್ಪ ನಿಮಗೆ ಡೌನ್ ಅನಿಸುತ್ತೋ ಆವಾಗ ನಿಮಗೆ ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಆ ಕನೆಕ್ಟರ್ ಯೂಸ್ ಮಾಡಿಕೊಂಡು ನೀವು ಚಾರ್ಜ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಮೊಬೈಲ್ನಲ್ಲಿನೇ ಕಾಣ್ತಾ ಇದ್ದೇನೆ ಅಲ್ವಾ ಗೊತ್ತಿಲ್ಲ. ಸೊ ಇಲ್ಲಿ ಬ್ಲೂಟೂತ್ ಆನ್ ಮಾಡಿ ನೀವು ಒಂದು ವೇಳೆ ಇದನ್ನು ಕೊಂಡ್ಕೊಂಡ್ರೆ ಮಾತ್ರ ಇದು ಆನ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಬರುತ್ತೆ. ಇದನ್ನು ಕೂಡ ಅಂದರೆ ಈ ಒಂದು ವೈರ್ಲೆಸ್ ಬ್ಲೂಟೂತ್ ಕೂಡ ಆನ್ ಆಗಿರಬೇಕು. ಸೊ ಅಂದಾಗ ಮಾತ್ರ ಬರುತ್ತೆ ನಿಮಗೆ, ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಬರಲ್ಲ. ನೋಡ್ಬೋದು. ಇಲ್ಲಿ ನಿಮಗೆ ಸೆಲ್ಫಿ ಸ್ಟಿಕ್ ಅಂತ ಬರುತ್ತೆ ನೋಡಿ, ಇಲ್ಲಿ ಬಂದಿದೆ. ಸೊ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ರೆ ನಾವು ಆರಾಮಾಗಿ ಇಲ್ಲಿ ಬಟನನ್ನು ಯೂಸ್ ಮಾಡಿ ಫೋಟೋಸ್ ಅಥವಾ ವಿಡಿಯೋಸ್ ಮಾಡ್ಕೊಳ್ಬೋದು. ಇದು ನಾನು ಇವಾಗ ತರಿಸಿದ್ದೀನಿ. ನಾನು ಕೂಡ ನಿನ್ನೆ ಒಂದು ರೆಸಿಪಿ ಮಾಡಿದೆ ಇದರಲ್ಲಿ. ಇನ್ನು ಸೆಲ್ಫಿ ಅಂದರೆ ಟ್ರಾವೆಲ್ ಲಾಗೆಲ್ಲ ಮಾಡಿಲ್ಲ ನಾನು. ಇದನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಬ್ಯಾಗ್ನಲ್ಲಿ ಸ್ವಲ್ಪ ಪ್ಲೇಸ್ ಇದ್ದರೆ ಸಾಕು, ಇದನ್ನು ಆರಾಮಾಗಿ ನಾವು ತೊಗೊಂಡು ಹೋಗ್ಬೋದು. ಪ್ಯಾಂಟಿನ ಜೇಬಿನಲ್ಲಿ ಕೂಡ ಇಟ್ಕೊಳ್ಬೋದು, ಅಷ್ಟೊಂದು ಪುಟ್ಟದಾಗಿದೆ ನೋಡ್ಬೋದು. ಎಷ್ಟೊಂದು ಚಿಕ್ಕದಾಗಿದೆ, ಅಷ್ಟೇ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಸೊ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ನನಗೆ ಸ್ಪಾನ್ಸರ್ಶಿಪ್ ಅಲ್ಲ, ಇದು ನಾನು ಕೊಂಡ್ಕೊಂಡಿರೋದು, ಭಾಳ ಇಷ್ಟಪಟ್ಟು ಕೊಂಡ್ಕೊಂಡಿರೋದು. ಸೊ ನೀವು ಕೂಡ ಬೈ ಮಾಡಬೇಕು ಅಂದರೆ ಕೆಳಗಡೆ ನಾನು ಇದರ ಒಂದು ಲಿಂಕನ್ನು ಅಂದರೆ ಕೂಪನ್ ಕೋಡನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಬೈ ಮಾಡಿದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದರೆ ಸ್ವಲ್ಪ ಅಂದರೆ 25% ಆಫ್ ಇರುತ್ತೆ. ಇದನ್ನು ನೀವು ನನ್ನ ಒಂದು ಕೂಪನ್ ಕೋಡನ್ನು ಯೂಸ್ ಮಾಡಿ ತೊಗೊಂಡ್ರೆ ಖಂಡಿತ ಬೈ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಾ, ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ, ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ಮಸ್ಟ್ ಆ್ಯಂಡ್ ಶುಡ್ ಇದನ್ನು ತೊಗೊಂಡ್ರೂ ಏನೂ ತೊಂದರೆ ಇಲ್ಲ. ಇದರ ಒಂದು ಪ್ರೈಸ್ ಬಂದುಬಿಟ್ಟು ಕೆಲವೊಂದು ಸಲ ಹೆಚ್ಚಿರುತ್ತೆ, ಕೆಲವೊಂದು ಸಲ ಕಡಿಮೆ ಇರುತ್ತೆ. ಇದರ ಒಂದು ಪ್ರೈಸ್ ನಾನು ಇಲ್ಲಿ ಸೈಡ್ಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಹೇಗನ್ನಿಸ್ತು, ಜಾಸ್ತಿ ಏನು ಎಳಿಲಿಕ್ಕೆ ಹೋಗಿಲ್ಲ. ನಮಗೆ ಎಷ್ಟು ಬೇಕೋ, ಇದರ ಒಂದು ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನಿಮಗೆ ತಿಳಿಸಿದ್ದೀನಿ. ತುಂಬಾ ಗ್ರಿಪ್ ಇದೆ, ತುಂಬಾ ಮೊಬೈಲ್ ಏನು ಬೀಳುತ್ತೆಪ್ಪ ಅಂತ ಅನ್ನೋ ಭಯನೇ ಇಲ್ಲ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇದರ ಅನ್ಬಾಕ್ಸಿಂಗ್ ಕೂಡ ನಿನ್ನೆ ಮಾಡಿದ್ವಿ, ಅದು ವಿಡಿಯೋ ಕೂಡ ಹಾಕಿರ್ತೀವಿ. ಸೊ ಇನ್ನೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿದರೆ, ಸೊ ನನಗೆ ಸ್ವಲ್ಪ ದಿನಗಳ ಹಿಂದೆ ಯಾರೋ ಒಬ್ಬರು ಹೇಳಿದರು, ಯೂಟ್ಯೂಬಿಂದ ಏನೂ ಅರ್ನಿಂಗ್ಸೇ ಇಲ್ಲ, ನೀವು ಯಾಕೆ ಇಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿ ತೊಗೊಳ್ತೀರಾ ಇದೆಲ್ಲ ಅಂತ ಹೇಳ್ಬಿಟ್ಟು. ಒಂದು ಬಿಸ್ನೆಸ್ ಆಗಲಿ ಅಥವಾ ಜಾಬ್ಗೆ ಹೋಗ್ತೀನಿ ಅನ್ನೋದಾಗಲಿ ಅಥವಾ ಏನಾದರೂ ಓನಾಗಿ ನಾನು ಬಿಸ್ನೆಸ್ ಮಾಡ್ತೀನಿ ಆದರೂ ಕೂಡ ಜೀರೋ ಬಂಡವಾಳ ಇಟ್ಕೊಂಡು ನಾವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ನಾವು 1% ಆದರೂ ಅಥವಾ 10% ಆದರೂ ಕೂಡ ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಇಲ್ಲದೆ ಏನೂ ಸಾಧ್ಯನೇ ಇಲ್ಲ ಮಾಡಲಿಕ್ಕೆ, ನನ್ನ ಒಂದು ಅಭಿಪ್ರಾಯ. ಅದು ತೊಗೊಳ್ಳೇಬೇಕು, ಮಾಡಲೇಬೇಕು ಅಂತ ಇಲ್ಲ. ಇವಾಗ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಮೊಬೈಲ್ ದುಡ್ಡು ಕೊಟ್ಟು ತೊಗೊಂಡಿರ್ತೀವಲ್ವ, ಸೊ ಅದು ಜೀರೋ ಬಂಡವಾಳ ಆಗಲ್ಲ. ಹಾಗಾಗಿ ಈ ಒಂದು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅಟ್ಲೀಸ್ಟ್ ಒಂದು ನಮಗೆ ಬಜೆಟ್ದು ಆಗಿಲ್ಲ ಅಂತಂದರೂ ಕೂಡ ಒಂದು ಸ್ವಲ್ಪ ನಾವು ಕಡಿಮೆ ರೇಟಲ್ಲಿ ಅದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿನ್ನೆ ದಿನ ಒಂದು ಕಮೆಂಟ್ ಬಂದಿತ್ತು. ಸೊ ಅವರು ಕಮೆಂಟ್ ನನಗೆ ಆಗ್ತಾನೆ ಇರ್ತಾರೆ, ನನ್ನ ಅಂದರೆ ಮೈಂಡ್ ಡಿಸ್ಟರ್ಬ್ ಮಾಡಲಿಕ್ಕೆ ಅಂತ ಆಗ್ತಾರೋ ಏನಕ್ಕೆ ಆಗ್ತಾರೋ ಗೊತ್ತಿಲ್ಲ. ಸೊ ಆವಾಗವಾಗ ಅತಿಥಿ ಥರ ಬಂದು ನನ್ನ ಕೈಯಲ್ಲಿ ಬೈಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವರು ಅಂದರೆ ಒಟ್ಟಿನಲ್ಲಿ ಕೊಂಕು ಹುಡುಕ್ತಾರೆ, ಯಾವುದೇ ಒಂದು ಪ್ರತಿಯೊಂದು ವೀಡಿಯೋಸ್ಗಳಲ್ಲಿ ಕೊಂಕು ಹುಡುಕ್ತಾರೆ ಅವರು. ಸೊ ನನಗೂ ಕೂಡ ನಿನ್ನೆ ಕಮೆಂಟ್ ಹಾಕಿದ್ರು, ಲಾಸ್ಟ್ ಒಂದು ಸಲ ಕಮೆಂಟ್ ಹಾಕಿದ್ರು ಅಂತ ಹೇಳಿದ್ನಲ್ವ, ಏನು ಒಂದೇ ಇಂಟ್ರೋ ತೋರಿಸ್ತೀರಾ, ಒಂದೇ ಸ್ಟೈಲಲ್ಲೇ ಮಾತಾಡ್ತೀರಾ ಅಂತ. ಸೊ ನಿಮಗೋಸ್ಕರ ಸ್ಟೈಲ್ ಚೇಂಜ್ ಮಾಡಿ ಮಾತಾಡೋ ಅವಶ್ಯಕತೆ ನನಗಿಲ್ಲ.
ಅದು ಅಲ್ಲದೆ ನಿನ್ನೆ ದಿನ ಕಮೆಂಟ್ ಹಾಕಿದ್ರು, ನೀವು ಯಾಕೆ ನಿಮಗೆ ಇತ್ತೀಚೆಗೆ ವ್ಯೂಸ್ ಕಡಿಮೆ ಆಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ನ ಯಾಕೆ ಹೈಡ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಅದು ನನ್ನ ಇಷ್ಟ. ನನಗೆ ಯಾವಾಗ ಬೇಕೋ ಅವಾಗ ನಾನು ಪಬ್ಲಿಕ್ ಇಡ್ತೀನಿ, ಯಾವಾಗ ಬೇಕೋ ಅವಾಗ ನಾನು ಹೈಡ್ ಮಾಡ್ತೀನಿ. ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅದನ್ನು ಕೇಳೋ ಅವಶ್ಯಕತೆ ನಿಮಗಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಯಿತಾ, ಕಂಟೆಂಟ್ ಇಷ್ಟ ಆಯಿತಾ ನೋಡಿ. ಇವಾಗ ವಿಡಿಯೋಸ್ ಆಗ್ತಾ ಇದ್ದೀನಿ, ವ್ಯೂಸ್ ಬಂದಿಲ್ಲ ಅಂತ ಅಳ್ಕೊಂಡು ಕುಂತ್ಕೊಳ್ಳೋಕೆ ಸಾಧ್ಯನಾ? ಹತ್ಕೊಂಡು ಕುಂತ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಹಾಗೆ ನನ್ನ ಮನಸ್ಸನ್ನು ಕುಗ್ಗಿಸ್ತಾ ಇರ್ತೀರ, ನಾನು ಹಾಗೆ ಟೋಟಲಿ ಯೂಟ್ಯೂಬ್ ಚಾನಲ್ ಮಾಡೋದೇ ಬಿಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿರ್ಬೋದು. ಸೊ ಆ ವ್ಯಕ್ತಿಗೆ ಸೊ ಎಂಥ ಒಂದು ಮನಸ್ಥಿತಿ ಇರುತ್ತೆ ನೋಡಿ ಅವ್ರದ್ದು. ಪ್ರತಿಯೊಬ್ಬರ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಅವರು ಪ್ರಭಾವ ಬೀರೋದೇ ಅವ್ರ ಕೆಲಸ ಆಗಿರುತ್ತೆ. ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ದೇವರೇ ಅವ್ರಿಗೆ ಬುದ್ಧಿ ಕೊಡಬೇಕು. ಮನುಷ್ಯರಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಮನಸ್ಸನ್ನು ಕುಗ್ಗಿಸೋ ಕೆಲಸ ಅವ್ರದ್ದು, ಬೇರೆ ಏನೂ ಇಲ್ಲ. ಅಂಥವ್ರು ಏನೂ ಮುಂದರಕ್ಕೆ ಸಾಧ್ಯ ಇಲ್ಲ, ನಿಂತು ನೀರೇ ಆಗಿರ್ತಾರೆ. ಸೊ ನನಗೆ ನನ್ನ ಲೈಫ್ ಬಗ್ಗೆ ನನಗೆ ಖುಷಿ ಇದೆ. ಸ್ವಲ್ಪನಾದರೂ ನಾನು ಎಫರ್ಟ್ ಆಗ್ತಾ ಇದ್ದೀನಿ, ಸ್ವಲ್ಪನಾದರೂ ಕಷ್ಟಪಡ್ತಾ ಇದ್ದೀನಿ. ನನಗೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಇದರಲ್ಲೇ ಹೋಗ್ತಾ ಇದ್ದೀನಿ ನಾನು. ಸೊ ಅಂಥವರು ನನಗೆ ಮನಸ್ಸು ಕುಗ್ಸಿದ್ರು ಕೂಡ ಏನು ಮಾಡೋಕ್ಕೆ ವಿಡಿಯೋ ನೋಡ್ತೀರಾ, ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ. ನೀವು ಕೊಂಕು ಕುಡ್ಕೊಳಕ್ಕೆ ಬರ್ತೀರಾ, ವಿಡಿಯೋ ನೋಡಿದರೂ ಕೂಡ ಕಮೆಂಟ್ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದೇನ ಕಷ್ಟ ಪರಿಶ್ರಮ ಏನೆಲ್ಲ ಇರುತ್ತೆ ಅದನ್ನು ನಾವು ಎದುರಿಸ್ತಾ ಇರ್ತೀವಿ. ಆಮೇಲೆ ಹೇಳಬೇಕು ಅಂತ ಹೇಳಿದರೆ, ಯೂಟ್ಯೂಬ್ ಚಾನಲನ್ನು ನಾನು ಒಂದು ಮಗು ಥರನೇ ಟ್ರೀಟ್ ಮಾಡ್ತಾ ಇದ್ದೀನಿ. ಮಗುನ ಯಾವ ರೀತಿ ನಾವು ಲಾಲನೆ ಪಾಲನೆ ಮಾಡ್ತೀವಿ ಅದೇ ರೀತಿ ನಾನು ಯೂಟ್ಯೂಬ್ ಚಾನಲನ್ನು ಅಂದರೆ ಒಂದು ಮಗು ಥರನೇ ಪಾಲನೆ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಅಷ್ಟು ಇಷ್ಟಪಟ್ಟು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಬೇರೆಯವರು ಮಾತಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಕೂಡ ಅದೇ ಅಂದರು, ಅವ್ರ ಕಮೆಂಟಿಂದ ನಿನಗೆ ಡಿಸ್ಟರ್ಬ್ ಆಗ್ತಿತ್ತು ಅಂದರೆ ಹೈಡ್ ಮಾಡು, ಇಲ್ಲಾಂದರೆ ರಿಮೂವ್ ಮಾಡಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು. ಸೊ ಇನ್ನು ನೆಕ್ಸ್ಟ್ ಅದೇ ಥರ ಅವ್ರದ್ದು ಕಮೆಂಟ್ ಬಂದರೆ ನಾನು ಹೈಡ್ ಮಾಡ್ತೀನಿ. ಸೊ ಬೇರೆ ಐಡಿಯಿಂದ ಕ್ರಿಯೇಟ್ ಮಾಡಿದರೆ ಅದನ್ನು ಹೈಡ್ ಮಾಡ್ತೀನಿ. ಯಾಕಂದರೆ ನನಗೆ ನನ್ನ ಮನಸ್ಥಿತಿ ಮುಖ್ಯ, ಬೇರೆಯವ್ರ ಮನಸ್ಥಿತಿ ತೊಗೊಂಡು ಏನು ಮಾಡಬೇಕಾಗಿಲ್ಲ. ಎಷ್ಟೋ ಜನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ಒಳ್ಳೆ ವಿಡಿಯೋಸ್ ಕೊಡ್ತಾ ಇದ್ದೀರಾ, ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀರಾ, ರೆಸಿಪಿ ವ್ಲಾಗ್ ಅಂತ. ಸೊ ಈ ಥರ ನಮ್ಮ ಮೈಂಡನ್ನು ಡೈವರ್ಟ್ ಮಾಡೋರು, ನಮಗೆ ಡಿಮೋಟಿವೇಟ್ ಮಾಡೋರು ನಮಗೆಲ್ಲ ಬೇಕಾಗಿಲ್ಲ ಅಂತ ನಮ್ಮ ಅನಿಸಿಕೆ. ನನಗಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಇದೇ ಥರ ಆಗ್ತಾ ಇರುತ್ತೆ. ಅವರೆಲ್ಲರಿಗೂ ಕೂಡ ಹೇಳೋದಿಷ್ಟೇ, ಅಂಥವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸನ ನೀವು ಮಾಡಿ ಅಷ್ಟೇ. ಮನುಷ್ಯ ಯಾವಾಗಲೂ ಒಂದು ರೀತಿ ಇರಬೇಕು, ಒಂದೇ ರೀತಿಯೇ ಇರಬೇಕು, ಚೇಂಜ್ ಆಗ್ತಾ ಹೋಗಬಾರ್ದು. ಸೊ ಅದೇ ನನ್ನ ಒಂದು ಅಭಿಪ್ರಾಯ. ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಕೊಂಕು ಕುಡ್ಕೊಂಡು ಮಾತಾಡೋದಲ್ಲ, ಇನ್ನೊಬ್ಬರಿಗೆ ವ್ಯಂಗ್ಯವಾಗಿ ಮಾತಾಡೋದಲ್ಲ. ವ್ಯಂಗ್ಯ ಅಂತಂದರೆ ಇವಾಗ ಅಸಹ್ಯ ಮಾಡಿ ಮಾತಾಡ್ತಾರಲ್ವ, ಸೊ ಆ ಥರ ಮನಸ್ಥಿತಿ ಇದ್ದವ್ರು ಎಂದೂ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟೇ ಇವತ್ತಿನ ಒಂದು ಪುಟ್ಟ ಇನ್ಫಾರ್ಮೇಷನ್ ವ್ಲಾಗು, ಪ್ರಾಡಕ್ಟ್ ರಿವ್ಯೂ ವ್ಲಾಗು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಕ್ಲಾರಿಟಿ ಬರ್ತಾ ಇದೆ ವಿಡಿಯೋಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡೋರು ಬೈ ಮಾಡ್ಬೋದು, ಬಜೆಟ್ ಫ್ರೆಂಡ್ಲಿ ಇದೆ. ಫ್ಯಾನ್ ಹಾಕಿಲ್ಲ ಅಂತಂದರೆ ಫುಲ್ಲು ಸೆಕೆ, ತಡೆಯೋಕ್ಕಾಗಲ್ಲ ಅಷ್ಟೊಂದು ಸೆಕೆ. ಫ್ಯಾನ್ ಹಾಕಿದರೆ ನನಗೆ ನಾನು ನಿಮ್ಗೆ ಜೊತೆ ಮಾತಾಡಿದ್ದು ಕೇಳಲ್ಲ, ಹಾಗಾಗಿ ಫ್ಯಾನ್ ಆಫ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಸೆಕೆ ಇಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗ್ ಹೇಗೆ ಅನ್ನಿಸ್ತು. ಹಾಗೆ ಯಾವಾಗಲೂ ನೆಗೆಟಿವ್ ಜನಗಳ ಬಗ್ಗೆ ಮಾತಾಡ್ತೀನಿ ಅಂತ ಬೇಜಾರಾಗಬೇಡಿ, ಯಾಕಂದರೆ ನಂತರ ನಿಮಗೂ ಕೂಡ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಟ್ರಿಪ್ಗೆ ಹೋಗ್ತಾ ಇದ್ರೆ ಈ ಒಂದು ಡ್ರೈ ಫ್ರೂಟ್ ತೊಗೊಂಡು ಹೋಗಲಿ. ಸೊ ಸಿಗೋಣ ಮುಂದಿನ ಒಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.